ಇಡೀ ದೇಶದಲ್ಲಿಂದು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವನ ಕಳೆದುಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂಚೂರು ಉಸಿರಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಹಾರಾಟ ನರೇಂದ್ರ ಮೋದಿಜಿಯವರ ಶಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ಇಡೀ ದೇಶದಲ್ಲಿ ಗೊತ್ತಿದೆ. ಇಡೀ ಜಗತ್ತಲ್ಲಿ ಇವತ್ತು ಮೋದಿ ಅವರ ನಾಯಕತ್ವದ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಖರ್ಗೆ ಅವರು ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಸರ್, ಈಗ ಮೊನ್ನೆ ಸಿದ್ದರಾಮಯ್ಯ ಬಂದಾಗ ಬೀದರ್ಗೆ ಬಂದು ನೋಡಲು ಬರೀ ಗ್ಯಾರಂಟಿ ಯೋಜನೆ ಬೀದರ್ನಲ್ಲಿ 2025 ಕೋಟಿ ರೂಪಾಯಿ ಯಾವ ಅಭಿವೃದ್ಧಿ ಮಾಡಿದಾರೆ? ನಾನು ಇವತ್ತು ಕೂಡ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ. ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 8,000 ಕೋಟಿ ಕೊಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಏನಾಗಿದ್ದಾವೆ? ಕಾಂಗ್ರೆಸ್ ಸರ್ಕಾರ ಏನ್ ಬಂದ್ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಚರ್ಚೆಗೆ ಬರಲಿ. ನಮ್ಮ ಶಾಸಕರು ಮಾತನಾಡ್ತಾರೆ. ಮಾನ್ಯ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದಾರೆ. ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಸರ್ಕಾರ ಜನಾಕ್ರೋಶ ಮಾಡ್ತಾ ಇದ್ದೀರಿ. ಮೋದಿ ಅವರು ನಿಮಗೆ ಕಪಾಳ ಮೋಸ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಸಿಲಿಂಡರ್ ರೇಟು 23ರ ಮಾರ್ಚಲ್ಲಿ 1,707 ರೂಪಾಯಿ ಇತ್ತು. 300 ರೂಪಾಯಿ ಕಡಿಮೆ ಮಾಡಿದ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ. ಇವತ್ತು 50 ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 5,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ 20 ತಿಂಗಳಲ್ಲಿ. ಪೆಟ್ರೋಲ್ ಮೇಲೆ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಜನ ಬಳಕೆ ವಸ್ತುಗಳ ಮೇಲೆ ಒಂದು ಬಹಳ ದುಬಾರಿ ಆಗಿದೆ. ಕರ್ನಾಟಕ ರಾಜ್ಯ ಅಂತೇಳಿ ದುಬಾರಿ ರಾಜ್ಯ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ